3 ತಾಸು ಆಟ ಬರ್ತಾನೆ ಕದು ಇದು ಕೀರ್ತನ ಹೋದ್ರೆ ಉಲ್ಟ ನರ್ತನ. 950 ಕೀರ್ತನೆಗಳು ಮಾಡಿದರು ಕನಕದಾಸರು. ನಿಂತು ಕುಣಿದು ಕೀರ್ತನೆ ಮಾಡಿದರು. ಯಾಕಂದ್ರೆ ಶಿವ ನಟರಾಜ. ನಾಟ್ಯದೊಳಗೆ ಸಂಗೀತದೊಳಗೆ ಭಗವಂತನ ಕಂಡ್ರು, ನಾಡದೊಳಗೆ ಭಗವಂತನ ಕಂಡ್ರು ಪಂಚಾಕ್ಷರ ಗವಾಯಿಗಳು. ಸಿದ್ಧಾರೂಢರು ಶಿವಾನಂದರು ನಿಶ್ಶಬ್ದಂ ಬ್ರಹ್ಮ ಮುಚ್ಚತೆ, ಜ್ಞಾನದೊಳಗೆ ಭಗವಂತನ ಕಂಡ್ರು. ಯಾಕೆ ಈ ಮಾತು ಹೇಳ್ತಿದ್ದೆ ಅಂದರೆ ಜೇರ್ಕರ್ತ ಸಿದ್ಧಾರೂಢರು ಶಿವಾನಂದರು ಇರ್ತಿದ್ದಿಲ್ಲ ಅಂದ್ರೆ ನಾವ್ಯಾರೂ ಇಲ್ಲಿ ಇರ್ತಿದ್ದಿಲ್ಲ. ಅವರು ಅದಾರ, ಅವರು ಕಾಯ ಮಡೆಯಾದರು. ಸಿದ್ಧಾರೂಢರು ಅದಾರ, ಗುರುನಾಥ ಆರೋಢರು ಅದಾರ, ಶ್ರದ್ಧಾನಂದ ಅಪ್ಪಾಜಿ ಅವರು ಅದಾರ. ಕಾಯ ಮರೆಯಾದರೂ ಅವರ ಛಾಯ ಮರೆಯಾಗಿಲ್ಲ. ಅವರ ತಪಸ್ಸಿನ ಶಕ್ತಿ ಪುಣ್ಯ ಐತಂತೇಳಿ ಇಂಥ ವೇದಾಂತ ಸತ್ಸಂಗ ಕಾರ್ಯಕ್ರಮ ನಡೀತದೆ. ಅದಕ್ಕೆ ಜಾತಿ ನೋಡಬೇಡ್ರಿ, ನೀತಿ ನೋಡ್ರಿ. ನೀತಿ ಒಳಗಂದ್ರೆ ಕ್ರಿಯಾಮೂರ್ತಿಗಳಾಗಲಿ, ನೀತಿವಂತರಾಗಲಿ, ತಂದೆ ತಾಯಿ ಪ್ರೀತಿಯಿಂದ ಕಾಣ್ರಿ, ಅಣ್ಣ ತಮ್ಮನ ಪ್ರೀತಿಯಿಂದ ಕಾಣ್ರಿ, ಅಕ್ಕ ತಂಗಿಯರ ಪ್ರೀತಿಯಿಂದ ಕಾಣ್ರಿ. ಶರಣರು ಮಹಾತ್ಮರು ನಿಮ್ಮ ಮನೆಗೆ ಬಂದಾಗ ಜಾತಿ ನೋಡಬೇಡ್ರಿ. ನಿಮ್ಮಲ್ಲಿರ್ತಕ್ಕಂಥ ಅರ್ಧ ರೊಟ್ಟಿ 1 ಗ್ಲಾಸ್ ನೀರು ಕೊಡ್ರಿ, ಆ ಪುಣ್ಯ ನಿಮ್ಮ SB ಅಕೌಂಟಿಗೆ ಜಮಾ ಆಗ್ತದೆ. ಫೋನ್ಪೇ ಆದಂಗೆ. ಫೋನ್ಪೇ ಅಂದ್ರೆ ಏನು? ಹಿಂದೆ ಮಾಡಿದ ಪುಣ್ಯವನ್ನು ಇಂದು ನೋಡಬೇಕು ಆತ್ಮ. ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದ ಸುಖ ಭೋಗ ಮೋಕ್ಷಗಳ ದೊರಕುವುದುಂಟೆ ಆತ್ಮ. ಒಬ್ಬ ಹೆಣ್ಮಗಳು ಎಲ್ಲಮ್ಮ ಗುಡಕ್ಕೆ ಹೋಗಿದ್ಲು. ಎಲ್ಲಮ್ಮ ಭಾಳ ದೊಡ್ಡಕ್ಕೆವ, ಗಂಡು ಹೋಗಿ ಹೆಣ್ಣು ಮಾಡ್ತಿ, ಹೆಣ್ಣು ಹೋಗಿ ಗಂಡು ಮಾಡ್ತಿ, ಅದಕ್ಕೆ ನನಗೆ 50 ಕೋಟಿ ರೂಪಾಯಿ ಲಾಟ್ರಿ ಹೊಡಿಲಿ, ಒಂದು ಜಂಪರ್ ಪೀಸ್ ಕೊಡ್ತೀನಿ ಅಂದಿಲ್ಲ. ಎಲ್ಲವೂ ಬೇಡ್ಕೊಂಡಿಲ್ಲ ಅಂತ. ಎಂಥದ್ದು ಲಾಟ್ರಿ? 50 ಲಕ್ಷ ರೂಪಾಯಿ ಲಾಟ್ರಿ ಹೊಡಿಲಿ, ನಿನಗೊಂದು ಜಂಪರ್ ಪೀಸ್ ಕೊಡ್ತೀನವ, ತಪ್ಸಂಗಿಲ್ಲ ಅಂತ ಹಾಕಿ ಈಕೆ ಭಕ್ತಿ ನೋಡಿ ತಥಾಸ್ತನ ಮನೆ ಬರೋಣ. 50 ಕೋಟಿ ರೂಪಾಯಿ ಲಾಟ್ರಿನ ಹತ್ತು ಬಡ ಬಡ ಹಾಲು ಅಂಗಡಿಯಾಗ 10 ರೂಪಾಯಿ ಒಂದು ಜಂಪರ್ ಪೀಸ್ ತೊಗೊಂಡು ಹಂಗೆ ಇರ್ತದೆ. ಈಗ ನೋಡಿ ಅಲ್ಲಿ ಬಸ್ ಸ್ಟ್ಯಾಂಡ್ ಮುಂದೆ ಎಷ್ಟು ಮಂದಿ ಅದಾರ, ಅಲ್ಲಿ ಬ್ರ್ಯಾಂಡಿ ಅಂಗಡಿ ಮುಂದೆ ಎಷ್ಟು ಮಂದಿ ಅದಾರ. ನೀನು ಬಸ್ ಇಳೋದು ಮಂದಿ. ಒಬ್ಬ ಬಂದು ನಾನು ಧಾಗಣ ಆಗ ಹೆಂಗೆ ಬಂದ ನಾನು ಅಪ್ಪ ಅವರು 6 ಗಂಟೆ ಒಳಗೆ ಬರ್ಬೇಕ್ರಿ ಶಾಸ್ತ್ರಿಗಳಾಗಿಲ್ಲ ಅಂದ್ರೆ ಕ್ಯಾನ್ಸಲ್ ಅಂದರು. ನಾ ಬಸ್ನಾಗ ಅದೀನಿ, ನಂದೇನು ಸ್ವಂತ ಬಸ್ ಇಲ್ಲ. ನಾವು ಗವಾಯಿಗಳು ಬಸ್ನಾಗ ಬರಬೇಕು, ಇಲ್ಕಲ್ಲೊಬ್ಬಳಿ ಬಸ್ಸಿಗೆ ಬರಾಕಿದ್ದೆ. ನಾನು ಬರೋದ ಜಲ್ದಿ ಇರ್ಬೇಕಂತ ನಾನೇ ಅವ ಬಂದು ಸಿಗಲಾರ. ನನಗಾಯ್ತು, ನನಗ ಆದನವ, ಅವ ಹಾದಿದ್ದು ನನಗ, ಅವ ಆಗ್ತಾನೆ, ನಾನು ಹಂಗಿರ್ತಾನೆ. ಸ್ವಾಮಿ ಆಯ್ತಿ ಗುದ್ದೇನ ಏನು ತಗೊಂಡು ನಾನು ಅಂತ ನಾವು ನಾನು ಕೈ ಬಿಡ ಮಾಡೆ ಮತ್ತಕ್ಕೆ ಹೋಗ್ಬೇಕು. ನಾನು 5 ಗಂಟೆಗೆ ನಾನು ನನಗೆ ಆತಿ ಆಟ ಸರ್ ಬಿಡ ಮಗ ಅಂದ್ಕೊಂಡು ಸೋಮನು ಕೊಪ್ಪದ ಒಬ್ಬ ಪ್ಯಾಲನ್ನು ಮಾಡ್ತಿದ್ದ. ಅವನ ಹೆಸರು ಏನೋದಿಲ್ಲ. ಬಸ್ ಸ್ಟ್ಯಾಂಡ್ನಾಗ ಬಂದು ಏನಂದೆ, ಅವ್ನು ಹಂಗೆ ಯಾಕೆ ಹಿಡಿದೆ ಅಂತ. ಅವ್ನು ಹಂಗೆ ಯಾಕೆ ಹಿಡಿದೆ ಅಜ್ಜಂದಂದು. ಅವನು ನನಗೆ ಅದನ್ನು ಕೈ ಬಿಟ್ಟಿಲ್ಲ, ಹೇಳ್ತೀನಿ ಬಾಯಿಲಿ ಯಾರು ಆದ್ರೆ ನಾನು ಹೇಳ್ತೀನಿ ಬಾ ಅಪ್ಪ ನೀವು ಹೋಗಿ ಮೊದಲಂದ. ಅವಾಗ ಸೀದಾ ಮಟ್ಟಕ್ಕೆ. ಯಾಕಂದರೆ ಸದಾಯಿ ಕುಡಿದಷ್ಟು ಮನುಷ್ಯ ಹಾಲು ಕುಡಿಯಂಗಿಲ್ಲ. ಇಲ್ಲಿ ಇಷ್ಟು ವೇದಾಂತ ಐತಿ, ಇಷ್ಟು ಮಂದಿ ಮಹಾತ್ಮರು ಬಂದಾರ. ಅಲ್ಲಿ ದಾಸೋ ಐತೆ, ಪ್ರಸಾದ ಐತೆ, ಜ್ಞಾನ ಐತೆ. ಎಲ್ಲಿ ಜ್ಞಾನ ಐತೆ ಅಲ್ಲಿ ನಿಷ್ಕಾಮ್ಯ ವರಪುಣ್ಯ ಶಕ್ತಿ ಐತೆ. ಎಲ್ಲಿ ಅನ್ನ ಐತೆ ಅಲ್ಲಿ ಪುಣ್ಯ ಐತೆ. ಯಾವ ಮನೆಯೊಳಗೆ ಅನ್ನ ಉಕ್ಕಬೇಕಾದ್ರೆ ಅಲ್ಲಿ ಮಹಾತ್ಮರು ಬಂದು ತತ್ವ ಬಲ್ಲವನ್ನು ತುತ್ತಾಕಿದ ಕೈಲಾಸ ನಿಮ್ಮ ಹೆಸರು ಒತ್ತಿ ಬೀಳ್ತದೆ. ಈ ಮಹಾತ್ಮರು ಇಲ್ಲಿ ಬಂದಾರಂದ್ರೆ ಈ ಮಣ್ಣಿನೊಳಗಂತ ತಾಕತ್ತದ. ಯಾಕಂದ್ರೆ ಶ್ರದ್ಧಾನಂದ ಅಪ್ಪಾಜಿ ಎಲ್ಲಿ ಪಾದ ಇಟ್ಟಾರ ಅದು ಕೈಲಾಸ ವೈಕುಂಠ ಆಗ್ಯದ. ಇದು ಗುರುಪಾದ ಸಾಕ್ಷಿಯಾಗಿ ಸತ್ಯ. ಇದು ಯಾಕೆ ಈ ಮಾತು ಹೇಳ್ತೀನಂದ್ರೆ, ಸಿದ್ಧಾರೂಢರು ಕಾಶಿಗೆ ಹೋದ್ರು. ಕಾಶಿಗೆ ಹೋಗಿ ಇನ್ನು 10 ನಿಮಿಷ ಐತ್ರಪ್ಪ. ಕಾಶಿಗೆ ಹೋದ್ರು. ಅವರು ಬ್ರಹ್ಮಜ್ಞಾನಿಗಳು ಈ ಕಡೆ ಇದ್ದಿದ್ದಿಲ್ಲ, ಆ ಕಡೆ ಇದ್ದರು. ಲೌಕಿಕ ಅಲೌಕಿಕ ಅಂತ ಹೇಳದವ್ರಿ, ಅಂತರಂಗ ಬಹಿರಂಗ ಅಂತ ಹೇಳದವ್ರು. ಸಿದ್ಧಾರೂಢ ಸ್ಥಿತಿ ಉನ್ಮನಿ ಅವಸ್ಥೆ.
ದೇವಿ ಪುರಾಣದೊಳಗೆ ಜೀವನ್ಮುಕ್ತಿ ಅಧ್ಯಾಯ ಅಂತ ಬರ್ತದೆ. ಅದರೊಳಗೆ ಜ್ಞಾನಿಗೆ 6 ಅವಸ್ಥೆಗಳಂತ ಬರ್ತದೆ. ಮೊದಲನೇದ್ದು ಬಾಲ್ಯಾವಸ್ಥೆ, ಉನ್ಮನಿ ಅವಸ್ಥೆ, ಪೈಶಾಚಿಕ ಅವಸ್ಥೆ, ಕುರುಡನ ಅವಸ್ಥೆ, ಮೂಕನ ಅವಸ್ಥೆ, ಬದಿರನ ಅವಸ್ಥೆ. 6 ಅವಸ್ಥೆಗಳು. ಸಿದ್ಧಾರೂಢಿ ಉನ್ಮನಿ ಅವಸ್ಥೆ ಇತ್ತು. ಹೋದ್ರು ಕಾಶಿ ಒಳಗೆ ಹೋಗಿ ಅಜ್ಞಾನ ಮುಂದೆ ತಮ್ಮೊಳಗೆ ತಾವಿದ್ರು. ಜ್ಞಾನಿ ಹಂಗಿರ್ತಾನಂದ್ರೆ ಹುಚ್ಚನ ಹಂಗಿರ್ತಾನೆ. ಲಂಗೋಟಿ ಬಂದೆ, ಅದು ಬಿಟ್ಟು ಏನೂ ಇರಂಗಿಲ್ಲ. ಒಬ್ಬರ ಕೂತಿದ್ರು, ತಮ್ಮೊಳಗೆ ತಾವಿದ್ರು. ವೇಮ ಕವಿ ಒಂದು ಮಾತು ಹೇಳ್ತಾನೆ, ಕುಕ್ಕು ತಿಂದರೆ ಗುರುಲಿಂಗ ಜಂಗಮರು, ಏದು ತಿಂದರೆ ಪರಮ ಯೋಗಿ, ಏದಿ ತಿಂದರೆ ಏಮರಡ್ಡಿ, ತನ್ನ ತಾ ತಿಂದರೆ ತಾರಕ ಮಂತ್ರ ಬ್ರಹ್ಮವಡು. ತನ್ನೊಳಗೆ ತಾಯಿ ಇಳಿಬೇಕು. ಬರೀ ಮಂದಿರ ನೋಡ್ಕೊಂತ ಹೇಳ್ತೀವಿ ನಾವು. ನಿನ್ನೊಳಗೆ ನೀ ಇಳಿ, ತಿಳಿ, ಈ ಜೀವ ಕಳಿ. ಯಾಕಂದ್ರೆ ಇದು ಆತ್ಮಜ್ಞಾನ ವಿದ್ಯೆ ತಿಳಿಸುವ ಮಾತು ಇದಲ್ಲ. ತಿಳಿಯದೆ ತಿಳಿಸುವ ಹಾಗಿಲ್ಲ. ಉಳಿಯದೆ ತಿಳಿಯದು, ತಿಳಿಯದೆ ಉಳಿಯಲು, ಒಳಗೊಂದಿ ತಿಳಿಯದು. 18, 19, 20 3 ದಿವಸ ಕುಳಿಗೇರಿ ಗ್ರಾಮದೊಳಗೆ ವೇದಾಂತ ಕಾರ್ಯಕ್ರಮ. ಏನು ಹೇಳಿದ್ರು ಪಾಪ ಅವರು? ಭಾರಿ ಹೇಳಿದ್ರು. ಏನು ಹಳೆ ಬಿಡೋದು, ಹೊಸ ವಾಕ್ಯ ಹೋಗ್ಬಿಡೋದು. ಇದ ನೋಡು 3 ದಿವಸ ಏನು ಮಾಡಿಸಿ ಬದ್ನಿಕಾಯಿ ಪಲ್ಯ ಬಾಬಾ ಮಸಾಲೆ ಉಪ್ಪು ಭಾರಿ ಹಾಕಿದ್ರು. ಮತ್ತೆ ಉಣ್ಣು ಹೋಗೋ ಮುಂದೆ ಕಟ್ಕೊಂಡು ಮ್ಯಾಗೆ ಬೋಗಣೆ ಹಾಕ್ಕೊಂಡು ಪಟ್ಟಿ 11 ರೂಪಾಯಿ ಬರ್ಕೊ. ಹೆಂಗ್ರಿ ವೇದಾಂತ ಕಾರ್ಯಕ್ರಮ 3 ದಿವಸ ನಾಡಿನ ಎಲ್ಲ ಮಹಾತ್ಮರು, ಹರಗುರು ಚರಮೂರ್ತಿಗಳು ಕರೆಸ್ಬೇಕು, ಕಲಾವಿದರು ಕರೆಸ್ಬೇಕು, ದಾಸೋಹ ಮಾಡಬೇಕು. ಆಗಲೇ ಬಂತು 1 ವರ್ಷ ಸಪ್ತ ಮತ್ತು ವರ್ಷಕ್ಕೊಮ್ಮೆ ಮಾಡಬೇಕು. ಏನು ಮಾಡ್ತೀರಿ ಅಡಿಗೆನ? ಪಟ್ಟಿ ಕೊಡೋದು ಕೇಳೋದು. ಅಡಿಗೆ ಏನು ಮಾಡಿಸ್ತೀರಿ? ಏನೋ ಮಾಡ್ತೀವಿ, ನೀವೇನಂತೀರಿ ಅದು ಮಾಡಿಸ್ತೀವಿ. ಏನಿಲ್ಲ, ಬೋಂದೆ ಮಾಡಿಸ್ರಿ, ಬದ್ನಿಕಾಯಿ ಪಲ್ಯ, ಹಪ್ಪಳ, ಶಂಗಡಿ, ಉಪ್ಪಿನಕಾಯಿ,